ಊರಿನ ಎಲ್ಲ ಮನೆಗಳು ಪ್ರಾರಂಭ ಆಗ್ತಿದ್ದೀಯನೋ ಅನ್ನುವಷ್ಟರ ಮಟ್ಟಿಗೆ ಪ್ರಸ್ತುತವಾಗಿದ್ರು ಎಲ್ಲ ಮನೆಗಳಿಗೆ ಅವರು. ಒಂದು ಮಗು ಹುಟ್ಟಿದ್ರು ಕೂಡ ದೊಡ್ಡಬಸಪ್ಪಗೌಡರು ಬೇಕು, ಒಂದು ಮನೆಯಲ್ಲಿ ಸತ್ತಾಗಲೂ ಕೂಡ ದೊಡ್ಡಬಸಪ್ಪಗೌಡರು ಬೇಕು. ಬೆಳಿಗ್ಗೆ 6 ಗಂಟೆಗೆ ಬಂದು ಎಲ್ಲ ಹಿರಿಯರನ್ನ ಕರೆಸಿಕೊಂಡು ಅಂತ್ಯ ಸಂಸ್ಕಾರವನ್ನ ಮಾಡಿ ಅದರ ಎಲ್ಲ ಸಕಲ ಖರ್ಚುಗಳನ್ನು ನಿಭಾಯಿಸಿ ಮತ್ತೆ ಮರುದಿನ ಹೋಗಿ ಅವರ ಮನೆಗೆ ಹೋಗಿ ಅವರ ದುಃಖದಲ್ಲಿ ಪಾಲ್ಗೊಂಡು 2 ಕಣ್ಣೀರನ್ನ ಸುರಿಸಿ ತಮ್ಮ ಮನೆಗೆ ಹೋಗ್ತಕ್ಕಂಥ ದೊಡ್ಡಬಸಪ್ಪಗೌಡರನ್ನ ಮರೆಯೋದಕ್ಕೆ ಹೇಗೆ ಸಾಧ್ಯ? ಅವರು ತಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ಆಲೂರಿನ ಸಾಮಾಜಿಕ ಬದುಕಿಗೆ ಅಷ್ಟು ತಮ್ಮ ಅನಿವಾರ್ಯತೆಯನ್ನು ತೋರಿಸಿದ್ರು ಅನ್ನುವಂಥದ್ದನ್ನ, ಆ ಕ್ಷಣಗಳನ್ನು ನಾವು ಮರೆಯೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅವರಿಗೆ ಈ ಊರಿನ ಜ್ಞಾನದ ಕಣ್ಣಾದಂಥ ಪಂಡಿತಪ್ಪ ಮಾಸ್ತರು ಮೇಲೆ ಮೇಲೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಅಷ್ಟು ರಿಸ್ಕ್ ತಗೊಂತಿದ್ದಿಲ್ಲ ಅವರು. ಆದರೂ ಕೂಡ ನೀವು ಹೋಗುವಂಥ ದಾರಿ ಚೆನ್ನಾಗಿದೆ ಅಂತ ಹೇಳಿ ಸಕಾರಾತ್ಮಕವಾದಂಥ ಧೋರಣೆಯನ್ನ ಪಾಟ್ಲಿಸರು ಹೊಂದಿದ್ರು. ಅವರಿಬ್ಬರು ಕೂಡ ಬಹಳಷ್ಟು ದೊಡ್ಡ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಂಥವ್ರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮಳೆ ನಿಂತರೂ ಮಳೆ ಹನಿ ನಿಲ್ಲೋದು ಅನ್ನುವಂಥ ಮಾತಿದೆ. ಯಾರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಬಹಳ ದೊಡ್ಡ ಶಕ್ತಿಯಾಗಿ ಸಾಮಾಜಿಕ ಕೆಲಸಕರ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾರೋ ಅವರ ನಂತರವೂ ಕೂಡ ಅವರ ಮಕ್ಕಳು ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರಾ ಅನ್ನುವಂಥ ಮಾತಿಗೆ ಸಾಕ್ಷಿ ಯಾವುದಾದ್ರೂ ಇದ್ರೆ ಅದು ದೊಡ್ಡಬಸಪ್ಪಗೌಡರ ಮನೆ ಅನ್ನುವಂಥ ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಅವರ ಹಿರಿಯ ಮಗ, ನಮ್ಮ ಆತ್ಮೀಯ ಗೆಳೆಯರು ವೀರೇಶ್ ಗೌಡ ಹಿರೇಗೌಡರು ತಮ್ಮ ಬದುಕಿನ ಜೊತೆಗೇನೆ ಆಲೂರಿನ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ದಶಕಗಳ ಕಾಲ ತಮ್ಮ ಸೇವೆಯನ್ನ ಸಲ್ಲಿಸಿಕೊಂಡು ಬಂದಂಥವ್ರು. ನಾವೆಲ್ಲ ಕಟ್ಟೆ ಮೇಲೆ ಮಾತು ಹೇಳ್ತಿರ್ಬೇಕಾದ್ರೆ ಅವರು ಹನುಮಂತೇರು ಗುಡಿ ಮುಂದೆ ಪೇಂಟ್ ತಗೊಂಡು ಪೇಂಟ್ ಮಾಡ್ತಕ್ಕಂತಹ ಒಂದು ಭಕ್ತಿ ಸೇವೆಯನ್ನು ಮಾಡ್ತಾ ಬಂದಂಥವ್ರು. ಅದನ್ನೆಂದೂ ಮರೆಯೋಕೆ ಆಗೋದಿಲ್ಲ. ಅದರ ಜೊತೆಗೆ ಅವರ ಸಹೋದರ ಅಂತ ಸನ್ಮಾನ್ಯ ಶ್ರೀ ಶಂಕರಗೌಡ ಹಿರೇಗೌಡರು ನಮ್ಮ ಮುದ್ದೇಬೇಳ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಗೌರವಾನ್ವಿತ ಅಧ್ಯಕ್ಷರು. ಅವರು ದಶಕಗಳ ಕಾಲ ಮುದ್ದೇಬೇಳ ತಾಲೂಕಾ ಬಹುತೇಕ ಗ್ರಾಮಗಳಿಗೆ ದಾನ ಧರ್ಮ ಮಾಡಿದಂಥ ಪುಣ್ಯಾತ್ಮರು, ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಂದಂಥವ್ರು. ಬಹಳ ಆಶ್ಚರ್ಯ ಏನು ಅಂತಂದ್ರೆ 10ನೇ ಒಂದು ಪಾಲವನ್ನು ದಾನ ಧರ್ಮ ಮಾಡಬೇಕು ಅಂತ ಒಂದು ಸಿದ್ಧಾಂತ ಇದೆ. ಅದನ್ನ ಮೀರಿ ದುಡಿಯುವ ಬಂಡವಾಳವನ್ನು ಕೂಡ ದಾನ ಧರ್ಮಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಒಬ್ಬ ಅಪರೂಪದ ವ್ಯಕ್ತಿಗಳು, ದಾನಿಗಳು ಯಾರಾದ್ರಿದ್ರ ಅವರು ಶಂಕರಗೌಡರು ಅನ್ನುವಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಅವರ ಸಹೋದರರು ದಿವಂಗತ ಬಸವನಗೌಡ ಹಿರೇಗೌಡರು, ಅವರ ಪುತ್ರರಾದಂಥ ವಿಜಯಕುಮಾರ್ ಹಿರೇಗೌಡರು ಇವತ್ತು ಕೂಡ ಆ ನಿಟ್ಟಿನಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಿದ್ದಾರೆ. ಇಂತಹ ಹಿರಿಯರು ಊರೊಳಗೆ ಇರಬೇಕು ಅಂತ ನಾನು ಬಯಸ್ತೇನೆ. ಹಾಗಾದ್ರೆ ಹಿರಿಯರು ಅಂದ್ರೆ ಯಾರು ಅನ್ನುವಂತಹದ್ದೇ ನನ್ನ ಈ ಪ್ರಸ್ತುತ ಅನುಭವದ ಮೂಲ ವಸ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ನಾನು ಬಯಸ್ತೇನೆ. ಈ ಹಿನ್ನೆಲೆಯೊಳಗ ಬಸವಣ್ಣನವರ ಅತ್ಯಂತ ಅರ್ಥಪೂರ್ಣವಾದ ಒಂದು ವಚನ ಇದೆ. ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು, ವೇಷದ ಹಿರಿಯರು, ಭಾಷೆಯ ಹಿರಿಯರು, ಇವರೆಲ್ಲ ತಮ್ಮನ ಮೆರೆದರಲ್ಲದೆ ನಿಮ್ಮ ಮೆರೆಯಲಿಲ್ಲ, ತಮ್ಮ ಮರೆತು ನಿಮ್ಮ ಮೆರೆದೊಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂಥ ಬಹಳ ಅದ್ಭುತವಾದಂಥ ವಚನ ಇದು. ಈ ಓದಿನ ಹಿರಿಯರು, ನಾವೆಲ್ಲ ಬಹಳಷ್ಟು ಓದಿಕೊಂಡಂಥವ್ರು, ಉನ್ನತ ಶಿಕ್ಷಣ ಪಡೆದಂಥವ್ರು ಮತ್ತು ಗ್ರಂಥಗಳನ್ನು ಅಧ್ಯಯನ ಮಾಡಿದಂಥವ್ರು. ಇದರ ಬೆಳಕು ನಮ್ಮ ಬದುಕನ್ನು ಬೆಳಗಿದರೆ ಮಾತ್ರ ನಾವು ಹಿರಿಯರಾಗೋದಿಲ್ಲ. ಇದರ ಬೆಳಕು ಸಮಾಜವನ್ನು ಬೆಳಗಬೇಕು. ಮನೆಯಲ್ಲಿ ಪುಸ್ತಕಗಳ ರಾಶಿಯನ್ನ ಇಟ್ಟುಕೊಂಡು ಅದರ ಬಲದಿಂದ ಈ ದೇಶಕ್ಕೆ ಬೆಳಕಾಗಿ ನಿಂತಂಥವ್ರು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು.